ಅವ್ನ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಅಕ್ಕ ಮತ್ತೆ ನಿಮ್ ಭಾವ ಏನ್ ಹೇಳಿದ್ರು, ಯಾವ ತರ ಹೇಳಿದ್ರು, ಹಂಗೇನೆ ಅಮ್ಮ ಏನ್ ಹೇಳಿದ್ರು ಅಂತ? ಇಲ್ಲ, ಅಕ್ಕ ನಾನು ನಿಮ್ಗೆ ಹೇಳಿದ ರಿಯಾಕ್ಷನ್ ಹೋಗ್ತಾ ಹೋಗ್ತಾ ಚೆನ್ನಾಗಿ ಜೆಲ್ ಆದ್ರು. ಭಾವ ನಂದು ಮತ್ತೆ ನನ್ನ ಭಾವಂದು ತುಂಬಾ ರಿಲೇಶನ್ಶಿಪ್, ತುಂಬಾ ಫಾರ್ಮಲ್ ರಿಲೇಶನ್ಶಿಪ್. ಇವತ್ತು ನಾನು ಅವ್ರಿಗೆ ತುಂಬಾ ಯಾರ ಹತ್ರ ಮಾತಾಡ್ಸುವಾಗ್ಲೂ ಡೈರೆಕ್ಟರ್ ಬಂದ್ಯಾರ ಡೈರೆಕ್ಟರ್ ಆ ತರಾನೇ ಮಾತಾಡೋದು, ತುಂಬಾ ಫಾರ್ಮಲ್ ಆಗಿರ್ತೀವಿ. ಸೊ ಅವ್ರಿಗೆ ನಾನು ಆಕ್ಚುಲಿ ಫಸ್ಟ್ ನಮ್ಮ ಅಕ್ಕನ ಜೊತೆ ಮೀಟ್ ಮಾಡ್ಸಿರ್ಲಿಲ್ಲ. ಹೋಗ್ತಾ ಹೋಗ್ತಾ ಮುಂದೆ ಹೋಗ್ಬಿಟ್ಟು ಅವರು ಫಾರ್ಮಲ್ ಆಗಿ ಯಾವಾಗ ನಾನು ಅವ್ರ ಮನೆಗೆ ಕರ್ಕೊಂಡು ಹೋದೆ ಆವಾಗಲೇ ಅವ್ರು ಸಿಕ್ಕಿದ್ದು. ಅವ್ರು ತುಂಬಾ ಆರಾಮಾಗಿ, ಅವ್ರು ತುಂಬಾ ನಾನ್ ಕಾಂಟ್ರವರ್ಷಿಯಲ್ ನಮ್ಮ ಡೈರೆಕ್ಟ್ರು, ತುಂಬಾ ಆರಾಮಾಗಿರ್ತಾರೆ. ಅವ್ರ ಮಗ ಸೂಪರ್ ಹಂಗೆ ಇರ್ತಾರೆ, ಆರಾಮಾಗಿದ್ರು. ಅಂಡ್ ಅಮ್ಮ ಆಲ್ ಅಫ್ಕೋರ್ಸ್ ಅವ್ರನ್ನೆಲ್ಲ ಮೀಟ್ ಮಾಡ್ಸಿದ್ರೆ ಎಲ್ರು ಚೆನ್ನಾಗಿ ಜೆಲ್ ಆಗಿದ್ದಾರೆ ಎಲ್ರು, ಅಷ್ಟೇ, ಏನೇನಿಲ್ಲ. ತುಂಬಾ ನೋ ಪ್ರಾಬ್ಲಮ್ಸ್, ಖುಷಿಯಾಗಿದ್ದಾರೆ, ವಿಚ್ ಇಸ್ ಗುಡ್. ಸೊ ಮದುವೆ ಅಂತಂದ್ರೆ ಪ್ರಿಪರೇಷನ್ಸ್ ಇರುತ್ತೆ, ಸೊ ನಿಮ್ದೇ ಅಂತ. ಬಿಕಾಸ್ ಯಾಕಂತಂದ್ರೆ ನೀವು ಹೀರೋ ಆಗಿರೋದ್ರಿಂದ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಒಂದು ಪ್ರಿಪರೇಷನ್ಸ್ ಇದೆ. ಥೀಮ್ ಅಂತ ಯಾವ ಥೀಮ್ ಅಲ್ಲಿ ಮಾಡ್ಕೋಬೇಕು ಅಂತಿದ್ರೆ ಹೆಂಗೆ ಅಂತ? ನನಗೆ ಇವಾಗ ಮದುವೆ ಆಗ್ತಿರೋ ಹುಡುಗಿನೇ ಡಿಸೈನರ್ ಆಗಿರೋದ್ರಿಂದ ನನಗೆ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ, ಎಲ್ಲ ಅವ್ರಿಗೆ ಬಿಟ್ಕೊಟ್ಟೆ. ನಾನು ಹೇಳೋದಲ್ಲ, ಶೂಟಿಂಗ್ ಇತ್ತು, ಸೊ ಸ್ವಲ್ಪ ನಾನು ಕಂಪ್ಲೀಟ್ ಆಗಿ ಇದ್ರ ಕಡೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಕಂಪ್ಲೀಟ್ ರಕ್ಷಿತಾ ಅವರಿಲ್ಲ, ಅವ್ರಿಗೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಡಿಸೈಡ್ ಮಾಡ್ಕೊಂಡು ಗೋ ಹೆಡ್. ಅವ್ರು ಡಿಸೈನರ್ ಇರೋದ್ರಿಂದ ಬಟ್ಟೆನೂ ಅವರೇ ಮಾಡಿದ್ರು. ಇವತ್ತವರೆಗೂ ನಾನು ಬಟ್ಟೆ ಈ ಕಲರ್ ಬೇಕು ಅದು ಇದು ಅಂತ ನೋಡಿಲ್ಲ, ಎಲ್ಲ ಅವರೇ ಮಾಡ್ತಾರೆ. ಓಕೆ ಡನ್ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇವತ್ತು ಮೋಸ್ಟ್ಲಿ ಬಟ್ಟೆ ಬರುತ್ತೆ, ನೋಡ್ತೀನಿ. ಓಕೆ, ಅಂದ್ರೆ ಎಲ್ಲಿ ಮದುವೆ ಅಭಿಮಾನಿಗಳು ಬರ್ತಾರಾ, ಹೆಂಗೆ, ಯಾರಿಗೆಲ್ಲ ಇನ್ವಿಟೇಷನ್, ಹೆಂಗೆ, ಯಾವ ತರ, ಎಲ್ಲಿ, ಮತ್ತೆ ಅಭಿಮಾನಿಗೆ ಸಪರೇಟ್ ಆಗಿ ರಿಸೆಪ್ಷನ್ ಏನಾದ್ರು ಅರೇಂಜ್ ಮಾಡಿದ್ರ ಏನು? ನಾವು ಆಕ್ಚುಲಿ ಇದು ಮದ್ವೆ ಅನ್ನೋದು ತುಂಬಾ ಇದನ್ನ ನಾವು ಬರೀ ಮನೆಯವರು ಅಂದ್ರೆ ತುಂಬಾ ಚಿಕ್ಕದಾಗಿ ಮಾಡ್ತಾ ಇರೋದು. ಸೊ ಜಸ್ಟ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅಷ್ಟೇ ಕರೆದ್ಬಿಟ್ಟು ಮಾಡ್ತಾ ಇರೋದು. ಯಾಕಂದ್ರೆ ಅಂದ್ರೆ ಅದಕ್ಕೆ ರೀಸನ್ ಇಲ್ಲ ಆಕ್ಚುಲಿ. ಯಾಕಂದ್ರೆ ನಾವು ಜಸ್ಟ್ ಎಲ್ಲರೂ ಮಾತಾಡ್ಕೊಂಡಿದ್ವಾಗ ನಾವೇನ್ ಅನ್ಕೊಂಡ್ವಿ ಅಂದ್ರೆ ಇದನ್ನ ತುಂಬಾ ಒಂದು ಚಿಕ್ಕದು ದೊಡ್ಡದು ಅಂತ ಅಲ್ಲ. ಆಕ್ಚುಲಿ ತುಂಬಾ ಒಂದು ಮದುವೆ ಅನ್ನೋದು ತುಂಬಾ ಇಂಟಿಮೇಟ್ ಇವೆಂಟ್ ಇರೋದ್ರಿಂದ ಅದನ್ನ ಹಂಗೆ ಇಡೋಣ. ತುಂಬಾ ಬರೀ ನಮ್ ಫ್ಯಾಮಿಲಿನ ಕರೆದು, ಫ್ಯಾಮಿಲಿ ಫ್ರೆಂಡ್ಸ್ ನ ಕರೆದು ಚಿಕ್ಕದಾಗಿ ಒಂದು ಮದ್ವೆ ಅಂತ, ಚಿಕ್ಕದಂತ ಹೇಳೋದ್ಕಿಂತ ಒಂದ್ ಮದ್ವೆ ಸಮಾರಂಭನ ಆ ರೀತಿ ಇಡೋಣ ಅಂತ ಇತ್ತು ಪ್ಲಾನ್. ಸೊ ಅದೇ ರೀತಿ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನೀವು ಆಫ್ ಸ್ಕ್ರೀನ್ ಪೇರ್ ಆಗಿರುವಂತ, ಆನ್ ಸ್ಕ್ರೀನ್ ಏನಾದ್ರು ಒಂದು ತುಣುಕಲ್ ಆಗಿರ್ಬೋದು, ಒಂದು ಸಿನಿಮಾದಲ್ಲಿ ಆಗಿರ್ಬೋದು ಆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತಾ ಅಂತ? ಏನ್ ಹೇಳಿ? ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್? ಇವಾಗ ಆಫ್ ಸ್ಕ್ರೀನ್ ರಿಯಲ್ ಲೈಫ್ ಅಲ್ಲಂತೂ ಹೀರೋ ಹೀರೋಯಿನ್ ಆಗಿ ಗಂಡ ಹೆಂಡತಿ ಆಗ್ತಿದಾರೆ. ಆನ್ ಸ್ಕ್ರೀನ್ ಏನಾದ್ರು ಮಿಂಚೋದಿಕ್ ಬರುವಂತ ಚಾನ್ಸಸ್ ಇದೆ? ಅಯ್ಯೋ, ಅವ್ರು ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ನನಗೆ ಆಕ್ಚುಲಿ ಅವ್ರ ಆಸೆ ಏನಂದ್ರೆ ಅವ್ರು ಚೆನ್ನಾಗಿ ಆ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಚೆನ್ನಾಗಿ ಮುಂದುವರಿಲಿ ಅಂತ. ದೆನ್ ಅಫ್ಕೋರ್ಸ್ ರೆಸ್ಟ್ ಇಸ್ ಅವ್ರ ಇಷ್ಟ. ಅವ್ರಿಗೆ ನಾನು ಆತರ ಏನು ರಿಸ್ಟ್ರಿಕ್ಷನ್ ಹಾಕಲ್ಲ, ಅಥವಾ ನಾನೇನೋ ನೀವ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳಲ್ಲ. ತಪ್ಪು ಆದ್ರೆ ಅದು ಅವ್ರ ಚಾಯ್ಸ್. ಅವ್ರಿಗೇನಾದ್ರು ಆತರ ಒಂದು ಆಪರ್ಚುನಿಟಿ ಸಿಕ್ಬಿಟ್ಟು ಅವ್ರು ಮಾಡ್ಬೇಕಂದ್ರೆ ಮಾಡ್ಲಿ, ಬಟ್ ದಟ್ಸ್ ಅಪ್ ಟು ಹರ್. ಬಟ್ ನನ್ಗೆ ಅವ್ರ ಪ್ರತಿ ಇರೋದೇನಂದ್ರೆ ಅವ್ರು ಒಂದ್ ಒಳ್ಳೆ ಡಿಸೈನರ್ ಆಗ್ಲಿ ಅಂತ. ಯಾಕಂದ್ರೆ ಅವ್ರಿಗೆ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ. ನಾನು ಅವ್ರ ಕೆಲಸ ನೋಡಿದ್ದೀನಿ. ಸೊ ಆ ಒಂದು ವಿಚಾರದಲ್ಲಿ ಅವರು ಚೆನ್ನಾಗಿ ಬೆಳಿಲಿ ಅಂತ ನನ್ನ ಆಸೆ. ಫೈನಲಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಯಾರ್ಯಾರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ರ ಅಂಡ್ ಎಲ್ಲ ಸ್ಟಾರ್ಸ್ ಗಳು ಅಂಡ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಆಕ್ಚುಲಿ ನಮ್ಮ ಅಮ್ಮ ಆಗಿರ್ಲಿ, ನಮ್ಮ ಅಕ್ಕ ಆಗಿರ್ಲಿ, ಭಾವ ಆಗಿರ್ಲಿ, ಎಲ್ಲರೂ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಎಲ್ಲರೂ ಫ್ರೆಂಡ್ಸೇ. ಸೊ ಆಮೇಲೆ ನಾನು ಇವಾಗ ಹೊಸದಾಗಿ ಬಂದಿದ್ದೀನಿ, ನನಗೂ ಎಲ್ಲ ಗೊತ್ತಿರೋದ್ರಿಂದ ನಾನು ಎಲ್ರಿಗೂ ಅಂದ್ರೆ ನಮ್ ಫ್ಯಾಮಿಲಿ ಫ್ರೆಂಡ್ಸ್ ತರನೇ. ಸೊ ಎಲ್ರಿಗೂ ಕರೆದಿದ್ದೀವಿ. ಸೊ ಎಸ್, ಸೊ ಎಲ್ರು ಬರ್ತಾರೆ. ಎಲ್ರದ್ದು ಆಶೀರ್ವಾದ ಬೇಕು, ನಿಮ್ಮ ಆಶೀರ್ವಾದ ಬೇಕು, ನೀವು ಬರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತನಾಡೋದಕ್ಕೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ. ಇದಿಷ್ಟು ನಟ ರಾಣಾ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.